ವಿದ್ಯಾರ್ಥಿಗಳೇ, ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಗಣಿತ ಇರ್ತಾವ, ಒಂದು ಸ್ವಲ್ಪ ಕೇರ್ಫುಲಿಯಾಗಿ ಮಾಡ್ರಿ ಅಂದ್ರೆ ಬರ್ತಾವ. ನಿಮಗೆ 2 ನಿಮಿಷಕ್ಕೆ 2.23 ಕಿಮಿ ವೇಗದಲ್ಲಿ 1.5 ಕಿಲೋಮೀಟರ್ ಉದ್ದದ ರೈಲು 2.5 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಇನ್ನು ಅಲ್ಲೊಂದು ಗಣಿತ, ಒಂದು ರೈಲು ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ 3 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನು 2 ನಿಮಿಷ 36 ಸೆಕೆಂಡುಗಳಲ್ಲಿ ದಾಟಿ ಹೋಯಿತು. ಹಾಗಾದರೆ ರೈಲಿನ ಉದ್ದ ಎಷ್ಟು? ನೋಡ್ರಿ, ಇದು 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 ಬಹಳ ಅತಿ ಇಂಪಾರ್ಟೆಂಟ್ ಅದ. ಚೆಂದಂಗೆ ತಿಳ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊರಿ. ಈ ಗಣಿತ ಬಿದ್ದೆ ಬೀಳ್ತಾವ. ಇವು ಮೊನ್ನೆ ಟೀಚರ್ಸ್ ಟ್ರೈನಿಂಗ್ದಾಗ ಸಹಿತ ಈ ಗಣಿತಗಳು ಬಿದ್ದಿದ್ದು. ನಮ್ಮ ಹತ್ರ ಕ್ವಶನ್ ಪೇಪರ್ ತಂದಿದ್ರೆ ಈಗ ಒಂದಿಷ್ಟು ದಿವಸದ ಹಿಂದೆ ಚೆಂದಾಗಿ ಬಿಡಿಸ್ರಿ, ಟೈಮ್ ಕೊಟ್ಟರು. ನೋಡ್ರಿ, 2 ನಿಮಿಷಕ್ಕೆ ಈಗ ಕ್ರಮಿಸಬೇಕಾದ ನೀವೆಲ್ಲರೂ ಲೆಕ್ಕ ಮಾಡಿದ್ದೀರಿ ಅಂತಂದ್ರೆ ನೀವು ಲೆಕ್ಕ ಮಾಡಿದ್ದಂದ್ರೆ ನೋಡ್ರಿ, ನಾ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಕ್ರಮಿಸಬೇಕಾದ ದೂರ ಮೊದಲು ಕ್ರಮಿಸಬೇಕಾದ ದೂರ ತಗೋಬೇಕು. ಕ್ರಮಿಸಬೇಕಾದ ಒಟ್ಟು ದೂರ ಬರೋಬ್ಬರಿ ರೈಲಿನ ಉದ್ದ ಪ್ಲಸ್ ಸುರಂಗದ ಉದ್ದ ಬರೋಬ್ಬರಿ. ರೈಲಿನ ಉದ್ದ ಎಷ್ಟದ? 1.5 ಪ್ಲಸ್ 2.5 ಈಸ್ ಈಕ್ವಲ್ ಟು 4 ಕಿಮಿ. ವೇಗ ಹೆಂಗದ ನೋಡ್ರಿ, 2 ನಿಮಿಷಕ್ಕೆ 2.2 ಕಿಲೋ, 3 2 6 8 3 ಕಿಮಿ ಬರೋಬ್ಬರಿ 2 ನಿಮಿಷ. 4 ಕಿಮಿ ಬರೋಬ್ಬರಿ 8 ನಿಮಿಷ. 4 ಗುಂಡೆ 2 ಗುಂಡೆ ಮ್ಯಾಲೆ 3 ಆಯ್ತು, ತಳಗ 8 ಆಯ್ತು. 4 ಒಂದಲೇ 4 ಎರಡಲೆ 2 ಒಂದಲೇ 2 ಒಂದಲೇ ಬರೋಬ್ಬರಿ 3 ಒಂದೇ 3 ನಿಮಿಷ. 3 ನಿಮಿಷ ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ, ಸಿ. ಅಲ್ಲಿ ನೋಡ್ರಿ, ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ಗಣಿತಗಳು ನಿಮಗೆಲ್ಲ ಲೆಕ್ಕ ಬಂದು ಮಾದರಿ ಬಂದಾವೇನು ಸಾಕಷ್ಟು. ಮುಂದಿನ ಬ್ಯಾರೆ ಚೇಂಜ್ ಮಾಡ್ತದೆ. ಈಗ ನೋಡ್ರಿ, ಅದೊಂದು ಹೊಸಾದ ಗಣಿತ. ಸ್ವಲ್ಪ ವಿಚಾರ ಮಾಡಿ ಯಾರು ಮಾಡ್ತೀರಿ ನೋಡ್ರಿ. ಬಂತಂದ್ರೆ ಈಗ ವಿಚಾರ ಮಾಡ್ತಕ್ಕಂಥದ್ದು ಮೆಂಟಲ್ ಎಬಿಲಿಟಿ ಲೆಕ್ಕಿದ್ದು. ಈ ಗಣಿತ ಮಾಡಿಬಿಟ್ರಿ ಅಂದ್ರೆ ನಿಮಗೆ ಭಾಳ ಸರಳ ತಿಳಿತದ. ಎಲ್ಲರೂ ಅರ್ಥ ಮಾಡ್ಕೊರಿ. ಆಯ್ತಲ್ಲ? ಓಕೆ, ನೋಡ್ರಿ, ಒಂದು ರೈಲು ಗಂಟೆಗೆ 90 ಕಿಲೋಮೀಟರ್ ವೇಗದಂತೆ 3 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನು 2 ನಿಮಿಷ 36 ಸೆಕೆಂಡುಗಳಲ್ಲಿ ದಾಟಿ ಹೋಯಿತು. ಹಾಗಾದ್ರೆ ರೈಲಿನ ಉದ್ದ ಎಷ್ಟು? ಭಾಳ ಸರಳ ಅಂದ್ರೆ ಭಾಳ ಸರಳ. ಇಲ್ಲೇ ನಿಮಿಷ ಸೆಕೆಂಡ್ ಅವ, ಸೆಕೆಂಡ್ ಚಿಕ್ಕದು. ಈ ನಿಮಿಷನ ನೀವು ಸೆಕೆಂಡದಾಗ ಮಾಡ್ಕೊಂಡ್ಬಿಡ್ರಿ. ಆ ನಿಮಿಷ 2 ನಿಮಿಷ ಅಂದ್ರೆ ಎಷ್ಟು ಸೆಕೆಂಡ? 120 ಸೆಕೆಂಡ್. ಅದನ್ನು 36 ಕೂಡಿಸ್ರಿ ಅಂದ್ರೆ ಏನದು? ಒಟ್ಟು ಸೆಕೆಂಡುಗಳದ. ಅದು ನಿಮಗೆ ಈಗ ಆಮೇಲೆ ಹೇಳ್ತದೆ ಹೆಂಗದು. ಒಟ್ಟು ಸೆಕೆಂಡುಗಳು ಹೆಂಗೆ ತಿಳ್ಕೊಬೇಕಂದ್ರೆ 2 ನಿಮಿಷ ಅಂದ್ರೆ ಎಷ್ಟು? 120. ಅದನ್ನು 36 ಸೆಕೆಂಡ್ ಮ್ಯಾಲೆ ಕೂಡ್ಸ್ಕೊಂಡು ಬಿಡ್ರಿ. ಎಷ್ಟಾಗ್ತದೆ? 6 1 3 2 5 1ಕ್ಕೆ 150 ಸೆಕೆಂಡ್, 156 ಸೆಕೆಂಡುಗಳು. ಇಂಥವೆಲ್ಲ ಪಾಯಿಂಟ್ಸ್ಗಳು ಗೊತ್ತಿರಬೇಕು. ಅದನ್ನು ಸೆಕೆಂಡ್ ಮಾಡ್ಕೊಂಡು ಬಿಡ್ರಿ ನೀವು, ಮುಗದೆ ಹೋಯ್ತು. ಬಂದೇ ಬಿಡ್ತು ಉತ್ತರ ನಿಮಗೆ.
ಹೆಂಗದು 2 ನಿಮಿಷ ಅಂದ್ರೆ 120 ಸೆಕೆಂಡ್, ಅದನ್ನು 36 ಸೆಕೆಂಡ್ ಅದರ ಕೂಡಿಸಿದ್ರೆ 156 ಸೆಕೆಂಡ್ಗಳಲ್ಲಿ ಕ್ರಮಿಸಿದ ದೂರ ಎಷ್ಟು ಅನ್ನೋದು ಮೊದಲು ತಕ್ಕೋಬೇಕು. ಅಲ್ಲಿ ಏನದ, ಒಂದು ರೈಲು ಗಂಟೆಗೆ 90 ಕಿಲೋಮೀಟರ್ ವೇಗದಂತೆ 1 ಗಂಟೆ ಅಂದರೆ ಎಷ್ಟು ಸೆಕೆಂಡು ಅದನ್ನು ತಿಳ್ಕೋಬೇಕು. 1 ಗಂಟೆಗೆ ಸೆಕೆಂಡ್ ಎಷ್ಟು? 3600 ಸೆಕೆಂಡು. 3600 ಸೆಕೆಂಡ್ ಅಂದ್ರೆ ಏನು? 1 ಗಂಟೆ. 3600 ಸೆಕೆಂಡಿಗೆ 90 ಕಿಲೋಮೀಟರ್ ಇದ್ದದ್ದು ಮೀಟರ್ದಾಗ ಮಾಡ್ಕೊಂಡು ಬಿಟ್ರೆ ಸರಳ ಆಗಿಬಿಡ್ತದ. 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್, 90 ಕಿಲೋಮೀಟರ್ ಅಂದ್ರೆ 90,000 ಮೀಟರ್ ಆಯ್ತು. ಏನು 90 ಕಿಮಿ ಬರೋಬರಿ ಎಷ್ಟು? ಕಿಮಿ ಬರೋಬರಿ 90,000 ಮೀಟರ್ ಆಯ್ತು. ಇದು ಮೇನ್ ಬೇಸಿಕ್ ನೀವು ತಿಳ್ಕೊಬೇಕಾದದ್ದು ಅಭ್ಯಾಸ. ಇಷ್ಟು ಹಂತಗಳನ್ನು ನೀವು ತಿಳ್ಕೊಬೇಕು. ಇದು 2ನೇ ಹಂತ. ಮೊದಲು ಏನು ಮಾಡಿದ್ರಿ? ಸೆಕೆಂಡ್ ಮಾಡ್ಕೊಂಡ್ರಿ. 2ನೇದು ಏನು ಮಾಡಿದ್ರಿ? 1 ಗಂಟೆಗೆ ಸೆಕೆಂಡ್ ಎಷ್ಟು? 3600 ಮಾಡ್ಕೊಂಡ್ರಿ. ಯಾಕೆ? ಮ್ಯಾಲಿನ ನೀವು ಸೆಕೆಂಡ್ ಮಾಡ್ಕೊಂಡಿರಿ. ಇದನ್ನು ಸೆಕೆಂಡ್ ಮಾಡ್ಕೊಂಡ್ರಿ ಅಂದ್ರೆ ಗಂಟೆಯನ್ನು ನೀವು ಸೆಕೆಂಡ್ದಾಗ ಮಾಡ್ಕೋಬೇಕು. ಈ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೋಬೇಕು ನೀವು ಮೊದಲು. ಆಮೇಲೆ ಉತ್ತರ ಏನು ಹಾನು ತಡ ಎಲ್ಲ ಬಂದ್ಬಿಡ್ತದೆ. ಆದರೆ ನೀವು ಮೊದಲು ಏನೇನು ಮಾಡ್ಕೋಬೇಕು ಅನ್ನೋದು ಮೊದಲು ತಿಳ್ಕೋಬೇಕು. ಮೊದಲು ಏನು ಮಾಡ್ಕೋಬೇಕು? 2 ನಿಮಿಷ 36 ಒಟ್ಟು ಸೆಕೆಂಡ್ ಮಾಡ್ಕೋಬೇಕು ನೀವು. 2 ನಿಮಿಷಕ್ಕೆ 120 ಆಯ್ತು, 36ಕ್ಕೆ ಏನಾಯ್ತು 156 ಸೆಕೆಂಡ್ ಆಯ್ತು. 3600 ಸೆಕೆಂಡ್ 1 ಗಂಟೆಗೆ. 3600 ಸೆಕೆಂಡ್ 1 ಗಂಟೆಗೆ 90 ಕಿಮಿ ಆದರೆ ಹಚ್ಕೋಬಾರ್ದು. 1 ಗಂಟೆ. ಯಾಕಂದ್ರೆ ಎಲ್ಲತ್ತೂ ಒಂದೇ ಮಾನಕ್ಕೆ ತಗೊಂಡ್ಬಿಡ್ರಿ, ಎಗ್ದಮ್ ಉತ್ತರ ಸಣ್ಣನ್ನ ಬಂದ್ಬಿಡುತ್ತೆ. ತಿಳಿತಲ್ಲ? ಓಕೆ. ಅಲ್ಲಿ ಏನಾಗಿದೆ? ಈಗ 156 ಸೆಕೆಂಡುಗಳಲ್ಲಿ ಕ್ರಮಿಸಿದ ದೂರ ತಕ್ಕೋಬೇಕು. ಹೆಂಗೆ ತಕ್ಕೋಬೇಕು ನೋಡ್ರಿ. 3600 ಸೆಕೆಂಡಿಗೆ ಬರೋಬರಿ 3600 ಸೆಕೆಂಡಿಗೆ ಬರೋಬರಿ ನೋಡ್ರಿ, ಲಕ್ಷ ಕೊಟ್ಟ 90 ಕಿಲೋಮೀಟರ್ ಅಂದ್ರೆ 90,000 ಮೀಟರ್. 90,000 ಮೀಟರ್. ಮುಂದೆ 156 ಸೆಕೆಂಡಿಗೆ 156 ಸೆಕೆಂಡಿಗೆ ಎಷ್ಟು ಹೋಯ್ತು? 156 ಗುಂಡ್ಲೆ 90,000 ಸರ್ವಾಸ್ ಬಾಗಲೆ 3600 ಸೆಕೆಂಡ್. ಈ ಪೂಜತ್ತು ಈ ಪೂಜತ್ತು ಈ ಪೂಜತ್ತು ಈ ಪೂಜತ್ತು ನೋಡ್ರಿ. ಈಗ 9 ಇದನ್ನ ಇಲ್ಲಿ 900 ಅದಲ್ಲ, 18 5 18 2 36 18 5 90. ಇದು ನೋಡಿ, ಇವೆರಡು ಪೂಜೆ ಕೂಡಿಸ್ಬಿಡಿ ನೋಡ್ರಿ. 18 2 36 18 5 90 ಇದು ಮುಗಿದು. 2 ಒಂದಲೇ ಈ 2 25 ಈ 156ಕ್ಕೆ 125ಕ್ಕೆ ಗುಣಾಕಾರ ಮಾಡಿ ಹೇಳ್ತೀನಿ. ಸರಿ, 156 ಗುಂಡ್ಲೆ 25 ಗುಣಾಕಾರ ಮಾಡಿ. 25 ಆರ್ಲೆ 150 ಕೈಲ ಬಂತು 15. 25 ಐದ್ಲಿ 125. 25 ಐದ್ಲಿ 125 ಅಂದ್ರೆ ಎಷ್ಟಾಯ್ತು? 4 0 ಬಂತು, ಕೈಲ ಬಂತು 14. ಆಮೇಲೆ 25 ಒಂದಲ್ಲಿ 25 ಅಂದ್ರೆ 5 1 4 9 2 1 3 39 ಆಗ್ತದೆ. ಆಗ್ತಿಲ್ಲ ನೋಡ್ರಿ, 39 ಏನಾಯ್ತು? 25 ಆರ್ಲೆ 150 ಪೂಜೆ, 25 ಐದ್ಲಿ 125 ಅಂದ್ರೆ ಈ ಪೂಜೆ 14 ಆಯ್ತು. 14 ಆದ್ಮೇಲೆ 25 ಒಂದ್ಲಿ 25 ಅಂದ್ರೆ 39 ಆಯ್ತು ನೋಡ್ರಿ. 39 3900 ಮೀಟರ್ ಹೋದಂಗ. 3900 ಮೀಟರ್ ಅದು ಕ್ರಮಶಃ ನೆನ್ಪಿಟ್ಕೋರಿ. ಸುರಂಗದ ಉದ್ದ ಎಷ್ಟದ ನೋಡ್ರಿ? 3 ಕಿಲೋಮೀಟರ್. 3 ಕಿಲೋಮೀಟರ್ ಅಂದ್ರೆ 3000 ಮೀಟರ್. ಮುಗದೇ ಹೋತು ನೋಡ್ರಿ. ಸುರಂಗ ರೈಲಿನ ಉದ್ದ ಬರೋಬರಿ ಎಷ್ಟು? 156 ಸೆಕೆಂಡ್ 3900 ಓಡ್ಯದದು. 3900 ಮೀಟರ್ ಓಡ್ಯದದು. ಏನು ರೈಲ
ಅಲ್ಲಿ ಸೇತುವೆ ಎಷ್ಟದ ಇರೋದೇ 3 ಕಿಲೋಮೀಟರ್ ಅದ. 3 ಕಿಲೋಮೀಟರ್ ಅಂದ್ರೆ ಏನು? 3 ಮೀಟ್ರ್. ಇದನ್ನ 3900 3.900 ಕಿಲೋಮೀಟರ್ ಕಿಮಿ ಬರೀರಿ. ಇದನ್ನ ಕಿಲೋಮೀಟರ್ ಹಿಂಗೆ ಬರಿಬಹುದು. ಆಮೇಲೆ ಈಗ ಇದರ ಉದ್ದ ಎಷ್ಟದ ನೋಡ್ರಿ, ಅದರದ್ದು ಸುರಂಗದ ಉದ್ದ ಎಷ್ಟದ? -3 ಕಿಲೋಮೀಟರ್ ಸುರಂಗದ ಉದ್ದದ. ಬರೋಬ್ಬರಿ 3ಕ್ಕೆ 3 ಹೋತು 900 ಮೀಟರ್ ಏನಾಯ್ತು? ರೈಲಿನ ಉದ್ದ ಬಂತು. 0.900 ಕಿಮಿ ಆರ್ 0 ತೆಗೆದ್ರೆ 900 ಮೀಟರ್. ಎರಡರೊಳಗೆ ಒಂದು ಉತ್ತರ ಇರ್ತದೆ ನೋಡ್ರಿ. ಎಷ್ಟು ವಿಶೇಷ ಅದ ನೋಡ್ರಿ. ಯಾವುದೇ ಒಂದು ಗಣಿತ ಮಾಡಬೇಕಾದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಗಣಿತನೂ ಬಿರಿಯಲ್ಲ. ಹೆಂಗ ಮಾಡಿದ್ರಿ ಇದನ್ನ ಎಲ್ಲ ನಾ ಇನ್ನೊಂದ್ಸಲ ತಿಳಿಸಿ ಹೇಳ್ತೀನಿ, ನೀವು ಲಕ್ಷ ಕೊಟ್ಟು ನೋಡಿ. ಉತ್ತರ ಹುಡುಕ್ಯಾಡ್ರಿ. ಈಗ 0.9 ಅಂದಿಲ್ಲ, 900 ಮೀಟರ್ ಅಂದ್ಬಿಟ್ಟನ. ಉತ್ತರ ಸಂಖ್ಯೆ ಇದಾತು. ಉತ್ತರ ಸಂಖ್ಯೆ ಬಿ. ಯಾಕ ನಾ ಹೇಳ್ತೇನಂದ್ರೆ ನಿಮಗೆ ಸುರಂಗದ ಉದ್ದ ಕೇಳ್ಬೋದು ಅಥವಾ ರೈಲಿನ ಉದ್ದ ಕೇಳ್ಬೋದು. ಅಕಸ್ಮಾತ್ ಈಗ ನಿಮಗೆ ಅವ ರೈಲಿನ ಉದ್ದ ಕೇಳ್ಯಾನ, ಅಕಸ್ಮಾತ್ ಸೇತುವೆ ಕೋಳಿ ಅಂತಂದ್ರೆ ಎಷ್ಟು ಮೀಟರ್ ಉದ್ದದ ರೈಲು ಒಂದು, ಆ ರೈಲಿನ ಉದ್ದ ಕೊಟ್ಟಿರ್ತಾನೆ. ಒಟ್ಟು ದೂರದೊಳಗೆ ರೈಲಿನ ಉದ್ದ ಕಳೆದ್ರೆ ಅಂದ್ರೆ ಸುರಂಗದ ಉದ್ದ ಬರ್ತದ. ಒಟ್ಟು ಕ್ರಮಿಸಿದ ದೂರದೊಳಗೆ ನೀವು ಸುರಂಗದ ಉದ್ದ ಕಳೆದ್ರೆ ಅಂದ್ರೆ ರೈಲು ಉದ್ದ ದೂರ ಬರ್ತದ. ಒಂದು ಸ್ವಲ್ಪ ವಿಚಾರ ಮಾಡಿ ಲೆಕ್ಕ ಮಾಡ್ಬೇಕು ನೀವು. ಇಂಥ ಗಣಿತಗಳು ಬಿದ್ದೇ ಬೀಳುತ್ತಿರ್ತಾವ. ಈಗ ಮೊದಲು ನಾವು ಮಾಡಬೇಕಾದದ್ದು ಮಾನಗಳನ್ನು ಒಂದೇ ನಿಮಗೆ ಸರಳ ಆಗಿಲ್ಲ ಅಂತ ನಾ ಮಾಡಿ. ಹಾಗೆ ನಾ ಭಿನ್ನ ರಾಶಿ ಒಳಗೆ ಮಾಡಿಬಿಟ್ರೆ ಅದನ್ನೇನು ಒಂದು ಗಳಿಗೆ ಹೆಂಗೆ ಬರ್ತದೆ ಉತ್ತರ. ಎಲ್ಲ ರೀತಿಯಿಂದ ತಿಳ್ಕೊಬೇಕು. ಒಂದೇ ಮಾನಕ್ಕೆ ಹೋಗ್ಬೇಕು ನೋಡ್ರಿ. 1 ಗಂಟೆ ಅಂದ್ರೆ 3600 ಸೆಕೆಂಡ್ ಆಯ್ತು. 90 ಕಿಮಿ ಅಂದ್ರೆ 90,000 ಮೀಟರ್ ಆಯ್ತು. ಇವೆರಡು ಸಂಗತಿಗಳು ತಕ್ಕೊಂಡ್ರಿ. 2 ನಿಮಿಷ 36 ಸೆಕೆಂಡ್ ಅಂದ್ರೆ 156 ಸೆಕೆಂಡ್ ಆಯ್ತು. ಮುಗೀತು ನಿಮ್ಮ ಕೆಲಸ. ಇಷ್ಟರ ಮೇಲೆ ಉತ್ತರ ಹೊಂಟು ಬಿಡುತ್ತದೆ. ಹೆಂಗಂದ್ರೆ 3600 ಸೆಕೆಂಡಿಗೆ ಬರೋಬರಿ 90,000 ಮೀಟರ. 90 ಕಿಮಿ ಅಂದ್ರೆ 1000ದಾಗ ಮಾಡ್ಕೊಂಡ್ರಿ. 3600 ಸೆಕೆಂಡಿಗೆ 90,000 ಮೀಟರ್. ಇದನ್ನ ಯಾಕೆ ಸೆಕೆಂಡ್ದಾಗ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ನಿಮಿಷ ಸೆಕೆಂಡ ಬಂದ ಒಂದಕ್ಕ ನೀವು ಸೆಕೆಂಡೇ ಮಾಡ್ಕೊಳಿಕ್ ಬರ್ತದ. ನಿಮಿಷ ಮಾಡ್ಕೊಂಡ್ರೆ ದಶಮಾಂಶದಾಗ ಬರ್ತದೆ. ಸರಳ ರೀತಿ. ಆ 2 ನಿಮಿಷ 36 ಸೆಕೆಂಡುಗಳಂದ್ರೆ ಸೆಕೆಂಡ್ ಮಾಡ್ಕೊಂಡಾಗ ಎಷ್ಟಾಯ್ತು? 2 ನಿಮಿಷಕ್ಕೆ 120 ಸೆಕೆಂಡ್. ಮ್ಯಾಲಿನ 36 ಸೆಕೆಂಡ್ ಕೂಡ್ಸ್ಕೊಂಡ್ಬಿಟ್ರೆ 156 ಸೆಕೆಂಡ್. 156 ಸೆಕೆಂಡುಗಳಲ್ಲಿ ಕ್ರಮಿಸಿದ ದೂರವೇ ಅದು ಒಟ್ಟು ಚಲಿಸಿದ ದೂರ. ಆ ಒಟ್ಟು ಚಲಿಸಿದ ದೂರದೊಳಗೆ ಸುರಂಗ ಮಾರ್ಗ ಎಷ್ಟು ಕಿಲೋಮೀಟರ್ ಅದ? 3 ಕಿಲೋಮೀಟರ್ ಅದ. 3 ಕಿಲೋಮೀಟರ್ ಕಳೆದು ಬಿಡ್ರಿ. ಹೆಚ್ಚಿಂದ ಏನದ? ರೈಲದ ಉದ್ದ. ಸರಿ ಅರ್ಥ ಮಾಡ್ಕೋಬೇಕು ನೋಡಿ. 3600 ಸೆಕೆಂಡಿಗೆ 90,000 ಮೀಟರ್ ಆದರೆ 156 ಸೆಕೆಂಡಿಗೆ ಬರೋಬ್ಬರಿ ಎಷ್ಟು ನೋಡಿ. ಇದನ್ನೆಲ್ಲ 3900 ಮೀಟರ್. ಅದನ್ನ ನಾವು ಕಿಲೋಮೀಟರ್ದಾಗ ಮಾಡಬೇಕಾದ್ರೆ ಇದರಲ್ಲಿ 1000 ಬಾಗಿಸಿದ್ರೆ 3 0 ಬರ್ತಾವೆ. ಇಲ್ಲಿ 3 ಮುಂದೆ ಬಿಂದು ಕೊಟ್ರಿ ಅಂದ್ರೆ 3.9 ಕಿಲೋಮೀಟರ್. 3.9 -3.000. ಇದನ್ನು ಕಿಲೋಮೀಟರ್ ಮಾಡ್ಕೊಂಡು ಇದನ್ನು ಕಿಲೋಮೀಟರ್ ಮಾಡ್ಕೊಂಡು ಉತ್ತರದಾಗ ಏನು ಬರ್ತದಂದ್ರೆ ನೋಡಿ. ಉತ್ತರದಾಗ ಏನು ಬರ್ತದಂದ್ರೆ 0.900 ಬರ್ತದೆ ನೋಡಿ. ಹಿಂಗೇನೋ ಮೈನರ್ ತಪ್ಪಾಗಿರ್ತಾವ ನಮ್ಮ ಅವತ್ತು ನೋಡಿ. ಅದಕ್ಕೆ ನಾ ಡಬಲ್ ಸಲ ತಿಳಿಸಿ ಹೇಳ್ತಿರ್ತಾನೆ. 0.900 ಅಂತ ಬರ್ಕೊಂಡ್ರಿ ಅಂದ್ರೆ ಕಿಲೋಮೀಟರ್ ಅಂತ ಬರೀರಿ. ಅದಕ್ಕೆ ಕಿಲೋಮೀಟರ್ ಬರಿಬಹುದು. ಯಾಕೆ ಇಲ್ಲಿ ದಶಮಾಂಶ ಕೊಟ್ರಿ. ಅದನ್ನು ಮೀಟರ್ದಾಗ ಬರೀರಿ ಅಂದ್ರೆ ಏನ್ ಮಾಡ್ಬೇಕು? ದಶಮಾಂಶ ತೆಗೆದ್ಬಿಟ್ರೆ ಏನಾಗ್ಬಿಡ್ತದ? ಅದು 900 ಮೀಟರ್ ಆಗಿಬಿಡ್ತದೆ. ಇದು ಬಹಳ ಇಂಪಾರ್ಟೆಂಟ್ ಗಣಿತ. ಇದು ನೋಡ್ಕೊರಿ ಚಂದಂಗಿಂತ ಮಾದರಿಗಳನ್ನು ನೋಡ್ಕೊಂಡು. ಮತ್ತೆ ಇನ್ನೊಂದು ಯೂಟ್ಯೂಬ್ದಾಗ ವಿಡಿಯೋಗಳನ್ನ ಕ್ರಮಬದ್ಧವಾಗಿ ನೋಡ್ರಿ. ಯಾಕಂದ್ರೆ ಲಾಸ್ಟದ್ದು ಒಂದೇ ನೋಡಿದ್ರಲ್ಲ, ಎಲ್ಲಾ ಟೈಪ್ಗಳು ಬೇರೆ ಬೇರೆ ಬರ್ತದ ನೋಡ್ರಿ. ಈ ಗಣಿತ ಒಂದು ಬೇರೆ ಬಂತು, ಅಲ್ಲಿ ಒಂದು ಬೇರೆ ಬಂತು. ಚಂದಾಗ ನೋಡ್ರಿ, ತಿಳ್ಕೊಂಡು ಗಣಿತ ಫೇರ್ದಾಗ ಬಿಡಿಸ್ಕೊಡ್ರಿ.